ನಮಸ್ಕಾರ ಸ್ನೇಹಿತರೆ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಪಡೆಯುತ್ತಿದ್ದಂತಹ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ವೀಕ್ಷಕರೇ, ನೀವು ನಂಬಲಾಗದಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪಿಂಚಣಿ ಯೋಜನೆಗಳ ಬಗ್ಗೆ ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಈ ವಿಡಿಯೋ ಮುಖ್ಯವಾಗಿ 3 ವರ್ಗದ ಜನರಿಗೆ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಹಿರಿಯ ನಾಗರಿಕರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಮತ್ತು ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದಂತಹ ವಿಶೇಷ ಚೇತನರಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ. ಹಾಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆ ಕೂಡ ಸರ್ಕಾರದ ಪ್ರಮುಖ ಮಾಹಿತಿ ಇದೆ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ಕೂಡ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ನೀಡಬಹುದು ಮತ್ತು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಮೊದಲಿಗೆ ಹಿರಿಯ ನಾಗರಿಕರಿಗೆ ಒಂದು ಮುಖ್ಯ ಅಪ್ಡೇಟ್ ಬಂದಿದೆ. ರಾಜ್ಯದ ವೃದ್ಧಾಪ್ಯ ಪಿಂಚಣಿ ಪಡೆಯುತ್ತಿರುವ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೆಲವು ತಿಂಗಳುಗಳಿಂದ ಹಣ ಬಾಕಿ ಉಳಿದಿತ್ತು. ಈಗ ಸರ್ಕಾರದಿಂದ ಬಂದ ಮಾಹಿತಿಯ ಪ್ರಕಾರ ಜನವರಿ ತಿಂಗಳಿನ ಹಣ, ಫೆಬ್ರವರಿ ತಿಂಗಳಿನ ಹಣ ಮತ್ತು ಮಾರ್ಚ್ ಈ 3 ತಿಂಗಳಿನ ಹಣ, ನಿಮ್ಮ ಪಿಂಚಣಿ ಹಣ ಒಟ್ಟಿಗೆ ಜಮೆ ಆಗುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಸಿಕ್ಕಿದ್ದು ಮತ್ತು ಬಜೆಟ್ ಮಂಡನೆಯ ಕಾರಣದಿಂದ ಸ್ವಲ್ಪ ವಿಳಂಬವಾಗಿತ್ತು. ಈಗ ಆ ಹಣವನ್ನ ಬಿಡುಗಡೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ತಿಳಿದು ಬಂದಿದೆ. ವೀಕ್ಷಕರೇ, ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ, ಅಂಗವಿಕಲರು, ಹಿರಿಯ ನಾಗರಿಕರು, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಎಲ್ಲರೂ ಕೂಡ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ನೋಡಿ, ಇದೀಗ ವಿಧವಾ ಪಿಂಚಣಿ ಪಡೆಯುತ್ತಿರುವ ಮಹಿಳೆಯರು ಗಮನಿಸಬೇಕಾದಂತಹ ವಿಷಯ ಇದಾಗಿರುತ್ತೆ. ರಾಜ್ಯದಲ್ಲಿ ಸಾವಿರಾರು ಮಹಿಳೆಯರು ವಿಧವಾ ವೇತನ ಪಡೆಯುತ್ತಿದ್ದಾರೆ. ಕೆಲವರು ಹೇಳುತ್ತಿದ್ದಾರೆ ಹಣ ಬರುತ್ತಿಲ್ಲ, ಪಿಂಚಣಿ ನಿಂತಿದೆ ಎಂದು. ಇದಕ್ಕೆ ಮುಖ್ಯ ಕಾರಣವೊಂದು ಇರಬಹುದು. ಏನಂದ್ರೆ ಅದು ಜೀವಿತ ಪ್ರಮಾಣ ಪತ್ರ ಸಲ್ಲಿಸದೇ ಇರುವುದು. ದಯವಿಟ್ಟು ನೋಡಿ, ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಜೀವಿತ ಪ್ರಮಾಣ ಪತ್ರ, ಇದನ್ನ ಲೈಫ್ ಸರ್ಟಿಫಿಕೇಟ್ ಅಂತಲೂ ಕೂಡ ಹೇಳ್ತೇವೆ. ಈ ಒಂದು ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿ. ಇದರಿಂದ ನಿಮಗೆ ಹಣ ಖಂಡಿತ ಬರುತ್ತೆ. ಯಾರಿಗೆ 4 ರಿಂದ 5 ತಿಂಗಳಾದರೂ ಹಣ ಬಂದಿಲ್ಲೋ ಅಂತವರು. ಮತ್ತು ನೋಡಿ, ಇಲ್ಲಿ ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದಂಥವರಿಗೆ ಸ್ನೇಹಿತರೆ, ಅಂಗವಿಕಲರ ಪಿಂಚಣಿ ಪಡೆಯುತ್ತಿರುವವರಿಗೂ ಕೂಡ ಇದು ನಿಯಮ ಅನ್ವಯವಾಗುತ್ತೆ. ಕೆಲವರು ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರಬಹುದು. ಅದಕ್ಕೆ ಮುಖ್ಯ ಕಾರಣ ಇದಾಗಿರುತ್ತೆ ದಾಖಲೆ ಪರಿಶೀಲನೆ ಮತ್ತು ಜೀವಿತ ಪ್ರಮಾಣ ಪತ್ರ ಸಲ್ಲಿಸದಿರುವುದು, ಇವು ಆಗಿರಬಹುದು. ಹಾಗಾಗಿ ನೋಡಿ ವೀಕ್ಷಕರೇ, ಯಾರ್ಯಾರು ಅಂಗವಿಕಲರು ಇದ್ದೀರಾ, ದಯವಿಟ್ಟು ನೀವು ಕೂಡ ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನೋಡಿ, ಇಲ್ಲಿ ಏನಂತಂದ್ರೆ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಹೇಳ್ಬೋದು. ಸ್ನೇಹಿತರೆ, ಪಿಂಚಣಿ ಸರಿಯಾಗಿ ಬರಬೇಕೆಂದರೆ ಲೈಫ್ ಸರ್ಟಿಫಿಕೇಟ್ ತುಂಬಾ ಮುಖ್ಯ. ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅನ್ನೋದು ತುಂಬಾನೇ ಮುಖ್ಯ. ಫಲಾನುಭವಿಗಳು ತಮ್ಮ ಬ್ಯಾಂಕ್ಗೆ ಹೋಗಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು. ಇದು ಮಾಡಿದ್ರೆ ಪಿಂಚಣಿ ಮತ್ತೆ ಆರಂಭವಾಗಬಹುದು. ವಯಸ್ಸಾದವರು ಅಥವಾ ಅಂಗವಿಕಲರು ಮತ್ತು ಬ್ಯಾಂಕ್ಗೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯವರು ಬ್ಯಾಂಕ್ಗೆ ಹೋಗಿ ವಿಡಿಯೋ ಕಾಲ್ ಮೂಲಕ ಪರಿಶೀಲನೆ ಮಾಡಿಸಬಹುದು ಎಂಬ ಮಾಹಿತಿ ಕೂಡ ಇದೆ ವೀಕ್ಷಕರೇ. ಹಾಗಾಗಿ ದಯವಿಟ್ಟು ಲೈಫ್ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಸಲ್ಲಿಸಿ. ಯಾರ್ಯಾರಿಗೆ ಪಿಂಚಣಿ ಸ್ಥಗಿತಗೊಂಡಿದೆ ಅವರು ದಯವಿಟ್ಟು ಸಲ್ಲಿಸಿ ಮತ್ತು ನಿಮ್ಮ ಒಂದು ಪಿಂಚಣಿ ಹಣವನ್ನ ಸರಿಯಾದಂತಹ ಸಮಯದಲ್ಲಿ ಪಡೆಯಿರಿ. ಮತ್ತು ಇವಾಗ ಬನ್ನಿ ಮುಂದಿನ ಅಪ್ಡೇಟ್ಗೆ ಹೋಗೋಣ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ನೋಡಿ, ಪಿಂಚಣಿ ಹಣ ಹೆಚ್ಚಳ, ಸೊ ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇನ್ನೊಂದು ಪ್ರಮುಖ ವಿಷಯ ಏನಂತಂದ್ರೆ ಸರ್ಕಾರ ಈಗ ಪಿಂಚಣಿ ಫಲಾನುಭವಿಗಳ ಪಟ್ಟಿ ಪರಿಶೀಲನೆ ಮಾಡುತ್ತಿದೆ. ಅಂದ್ರೆ ಇವಾಗ ಪಟ್ಟಿ ಪರಿಷ್ಕರಣೆ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ಪಿಂಚಣಿ ಬರ್ತಾ ಇರುತ್ತೆ, ಇನ್ನು ಕೆಲವರಿಗೆ ನಕಲಿ ದಾಖಲಾತಿಗಳಿಂದ ಪಿಂಚಣಿ ಬರ್ತಾ ಇರುತ್ತೆ. ಪಿಂಚಣಿ ಪಡೆಯುತ್ತಿರುವುದು ಕಂಡು ಬಂದಿದ್ದರೆ ಇದನ್ನ ತಡೆಯಲು ಸರ್ಕಾರ SIR ಪ್ರಕ್ರಿಯೆ ಮೂಲಕ ವೆರಿಫಿಕೇಶನ್ ಮಾಡುತ್ತಿದೆ. ಈ ಕಾರಣದಿಂದ ಲಕ್ಷಾಂತರ ಅರ್ಹವಲ್ಲದವರ ಹೆಸರನ್ನು ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಅದರಿಂದ ಕೆಲವರಿಗೆ ತಾತ್ಕಾಲಿಕವಾಗಿ ಪಿಂಚಣಿ ನಿಂತಿರುವ ಸಾಧ್ಯತೆ ಇದೆ ವೀಕ್ಷಕರೇ. ಮತ್ತು ಪಿಂಚಣಿ ಹೆಚ್ಚಳದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಈ ವರ್ಷದ ಬಜೆಟ್ ಸಮಯದಲ್ಲಿ ಒಂದು ದೊಡ್ಡ ನಿರೀಕ್ಷೆ ಇತ್ತು. ಅದೇನೆಂದ್ರೆ ಪಿಂಚಣಿ ಮೊತ್ತ ಹೆಚ್ಚಾಗಬಹುದು, ಪಿಂಚಣಿ ಏನೋ ನಮಗೆ ಸಿಗ್ತಾ ಇದೆಯಲ್ಲ ಇದು ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಹೊರಬರ್ತಾ ಇತ್ತು. ಇವಾಗ ಪಿಂಚಣಿ ಮೊತ್ತ ಹೆಚ್ಚಾಗುತ್ತಾ ಏನಂತ ನೋಡೋಣ ಬನ್ನಿ. ನೋಡಿ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು, ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ ಮತ್ತು ನಿಮ್ಮ ಸ್ನೇಹಿತರು ಪಿಂಚಣಿ ಪಡೆಯುವವರಾಗಿದ್ರೆ ಅವರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಇದು ನಾವು ತುಂಬಾನೇ ರಿಸರ್ಚ್ ಮಾಡಿ ಮಾಡಲಾದಂತಹ ವಿಡಿಯೋ ಇದಾಗಿರುತ್ತೆ. ನೋಡಿ, ಈ ವರ್ಷದ ಬಜೆಟ್ ಸಮಯದಲ್ಲಿ ಒಂದು ದೊಡ್ಡ ನಿರೀಕ್ಷೆ ಇತ್ತು ಸ್ನೇಹಿತರೆ. ಅದೇನೆಂದ್ರೆ ಪಿಂಚಣಿ ಮೊತ್ತ ಹೆಚ್ಚಾಗಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಈಗಿನ ಪ್ರಕಾರ ಏನಂತಂದ್ರೆ ಸದ್ಯಕ್ಕೆ ಯಾವುದೇ ಅಧಿಕೃತ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಅಂದ್ರೆ ಈಗ ಇರುವ ಹಳೆಯ ಮೊತ್ತವೇ ಮುಂದುವರಿಯಲಿದೆ. ಉದಾಹರಣೆಗೆ ಕೆಲವರಿಗೆ 800 ರೂಪಾಯಿ ಹಣ ಅಥವಾ 1200 ರೂಪಾಯಿ ಹಣ ಅಥವಾ 1600 ರೂಪಾಯಿ ಹಣ ಬರ್ತಾ ಇದೆಯಲ್ಲ, ಅದೇ ಅಷ್ಟೇ ಬರುತ್ತಾ ಹೋಗುತ್ತೆ. ಅದ್ರ ಏನಾದರೂ ಅಪ್ಡೇಟ್ ಆಯಿತು ಅಂದ್ರೆ ಇನ್ಕ್ರೀಸ್ ಏನಾದರೂ ಆಯಿತು ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ.
ನೋಡಿ, ಇವಾಗ ನೀವು ಪಿಂಚಣಿಯನ್ನ ಪಡಿತಾ ಇರ್ತೀರಾ, ಯಾರು ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ವೇತನ ಪಡಿತಾ ಇದ್ದಂಥವರು. ಇಲ್ಲಿ ನೋಡಿ, ರೇಷನ್ ಕಾರ್ಡ್ ವೀಕ್ಷಕರ ಇನ್ನೊಂದು ಮುಖ್ಯ ಮಾಹಿತಿ ಇದಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದೆ. ನೋಡಿ, ಮನೆಯ ಮುಖ್ಯಸ್ಥರು ಮೃತಪಟ್ಟಿದ್ದರೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಬೇಕು, ಹೊಸ ಮುಖ್ಯಸ್ಥರನ್ನ ಸೇರಿಸಬೇಕು. ಇದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಅನುಕೂಲವಾಗುತ್ತದೆ. ಅದನ್ನು ತಿದ್ದುಪಡಿ ಮಾಡದೇ ಇದ್ದರೆ ಕೆಲವರಿಗೆ ಹಣ ಬರದೇ ಇರಬಹುದು ವೀಕ್ಷಕರೇ. ಮತ್ತು ಇಲ್ಲಿ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ಅಪ್ಡೇಟ್ ಇದಾಗಿದೆ. ನೋಡಿ, ಈ ಒಂದು ಮಾಹಿತಿಯನ್ನ ಆದಷ್ಟು ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ 3 ತಿಂಗಳ ಪಿಂಚಣಿ ಹಣ ಒಂದೇ ಬಾರಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳ ಪಿಂಚಣಿಯನ್ನ ಪಡಿತಾ ಇದ್ದಂತಹ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಇಲ್ಲಿ ವಯಸ್ಕರರು ಹಾಗೂ ವಿಧವಾ ವೇತನ ಪಡಿತಾ ಇದ್ದಂಥವರು ಒಟ್ಟಿಗೆ ಜಮೆ ಆಗುತ್ತೆ ನಿಮಗೆ ಈ 3 ತಿಂಗಳ ಪಿಂಚಣಿಯ ಹಣ. ಮತ್ತು ಎರಡನೆಯದಾಗಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಲೇಬೇಕು. ಹೌದು ವೀಕ್ಷಕರು, ಇದು ಕಡ್ಡಾಯವಾಗಿದೆ. ಪಿಂಚಣಿ ಸರಿಯಾಗಿ ಬರಬೇಕೆಂದರೆ ಅಥವಾ ನಿಮಗೆ ಪಿಂಚಣಿ ಹಣ ನಿಂತಿದ್ದರೆ ನೀವೆಲ್ಲರೂ ಕೂಡ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಲೇಬೇಕು. ಇದು ಕಡ್ಡಾಯ ಅಂತ ಹೇಳಿದ್ದಾರೆ. ಮತ್ತು ಬ್ಯಾಂಕ್ನಲ್ಲಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವುದು ಕೂಡ ಕಡ್ಡಾಯವಂತೆ. ಮತ್ತು ದಾಖಲೆಗಳ ಸರಿಯಾಗಿ ಇರಬೇಕು ಅಂತ ಹೇಳಲಾಗಿದೆ. ಸರ್ಕಾರ ಈಗ ಪಿಂಚಣಿ ಪರಿಶೀಲನೆ ಮಾಡುತ್ತಿದೆ. ಅದರಿಂದ ದಾಖಲೆಗಳು ಮತ್ತು ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಮಾಹಿತಿ ಇವೆಲ್ಲವೂ ಕೂಡ ಸರಿಯಾಗಿರಲೇಬೇಕು ವೀಕ್ಷಕರೇ. ಮತ್ತು ನೋಡಿ, ಇಲ್ಲಿ ನೀವು ಹಿರಿಯ ನಾಗರಿಕರ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ, ಇಲ್ಲಿ ನಿಮ್ಮ ಒಂದು ಪಿಂಚಣಿ ಹಣ ಬರಬೇಕು ಅಂತಂದ್ರೆ ನೋಡಿ, ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಮಾಡಿರಲೇಬೇಕು. ಪಿಂಚಣಿ ಪಡೆಯುತ್ತಿರುವವರು ಒಂದು ವಿಷಯ ಖಚಿತಪಡಿಸಿಕೊಳ್ಳಬೇಕು, ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಜೊತೆ ಲಿಂಕ್ ಆಗಿರಬೇಕು. ಮತ್ತು ಕೆಲವರಲ್ಲಿ ಆಧಾರ್ ಲಿಂಕ್ ಆಗಿರದ ಕಾರಣದಿಂದ ಪಿಂಚಣಿ ಹಣ ಜಮೆಯಾಗದೇ ಇರಬಹುದು, ಡಿಬಿಟಿ ಮೂಲಕ ಹಣ ಬರದೇ ಇರಬಹುದು. ಅದಕ್ಕಾಗಿ ಒಮ್ಮೆ ಬ್ಯಾಂಕಿಗೆ ಹೋಗಿ ಆಧಾರ್ ಲಿಂಕ್ ಆಗಿದೆಯಾ ಇಲ್ಲವಾ ಎಂದು ಪರಿಶೀಲಿಸಿಕೊಳ್ಳಿ. ಬ್ಯಾಂಕ್ ಖಾತೆ ಆಕ್ಟಿವ್ ಇರಬಹುದು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಕೆಲವರು ಬ್ಯಾಂಕ್ ಖಾತೆಯನ್ನ ಬಹಳ ದಿನಗಳಿಂದ ಬಳಸದೇ ಇದ್ದರೆ ಅದು ಇನ್ಆಕ್ಟಿವ್ ಆಗುತ್ತೆ, ಅದು ಡಾರ್ಮೆಂಟ್ ಅಕೌಂಟ್ ಆಗುತ್ತೆ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅಂತಹ ಖಾತೆಗೆ ಪಿಂಚಣಿ ಹಣ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ನಿಮ್ಮ ಒಂದು ಅಕೌಂಟ್ ಅನ್ನ ಯೂಸ್ ಮಾಡ್ತಾನೆ ಇರಬೇಕು. ಅಟ್ಲೀಸ್ಟ್ ವರ್ಷಕ್ಕೆ 1 ಅಥವಾ 2 ಟ್ರಾನ್ಸಾಕ್ಷನ್ ನೀವು ಮಾಡಿರಲೇಬೇಕು. ಅದಕ್ಕಾಗಿ ತಿಂಗಳಿಗೆ ಒಮ್ಮೆ ಹಣ ತೆಗೆಯುವುದು ಅಥವಾ ಹಣ ಡೆಪಾಸಿಟ್ ಮಾಡುವುದು ನಾವು ಮಾಡಿ ಖಂಡಿತ ನಿಮ್ಮ ಒಂದು ಏನು ಬ್ಯಾಂಕ್ ಖಾತೆ ಆಕ್ಟಿವ್ ಇರುತ್ತೆ. ಮತ್ತು ಇಲ್ಲಿ ಪಿಂಚಣಿ ಅರ್ಜಿ ಹೊಸದಾಗಿ ಹಾಕುವವರಿಗೆ ಹೊಸ ಮಾಹಿತಿ ಇದೆ ವೀಕ್ಷಕರೇ. ನೋಡಿ, ಅದಕ್ಕೆ ನಾನು ಹೇಳುದು ನಮ್ಮ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಅಂತ. ಯಾಕಂತಂದ್ರೆ ಒಂದೇ ವಿಡಿಯೋದಲ್ಲಿ ನೋಡಿ ಎಷ್ಟೊಂದು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕುವಂತ. ನೋಡಿ, ಇನ್ನೂ ಹಲವರು ಕೇಳುತ್ತಿದ್ದಾರೆ ನಾವು ಪಿಂಚಣಿ ಅರ್ಜಿ ಹಾಕಬಹುದಾ ಎಂದು. ನೋಡಿ, ಹೌದು, ಅರ್ಹತೆ ಇದ್ದರೆ ನೀವು ಹೊಸದಾಗಿ ಕೂಡ ಅರ್ಜಿಯನ್ನು ಹಾಕಬಹುದು. ಎಲ್ಲಿ ಅರ್ಜಿಯನ್ನು ಹಾಕಬೇಕು ಅಂತ ನೋಡಿದ್ರೆ ಗ್ರಾಮೋನ್, ಬೆಂಗಳೂರು 1 ಅಥವಾ ತಾಲೂಕು ಕಚೇರಿಯಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು. ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ವೀಕ್ಷಕರೇ. ಮತ್ತು ಪಿಂಚಣಿ ಹಣ ಯಾವ ದಿನ ಬರುತ್ತೆ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಪಿಂಚಣಿ ಹಣ ತಿಂಗಳ ಮೊದಲ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ಅಂದ್ರೆ ಅಪ್ ಟು 15 ಡೇಟ್ ಒಳಗಡೆ ಅಂದ್ರೆ 15ನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗುತ್ತೆ. ಈ ತಿಂಗಳ ಪಿಂಚಣಿ ಹಣನೂ ಕೂಡ ಇಂದು ಬರಲಿದೆ ಎಂಬುವ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಮತ್ತು ಬ್ಯಾಂಕ್ ಖಾತೆ ಜಮೆ ಆಗುತ್ತೆ ಈ ಒಂದು ಪಿಂಚಣಿ ಹಣ ಡೈರೆಕ್ಟ್ ಆಗಿ. ಆದರೆ ಕೆಲವರಿಗೆ ಸರ್ಕಾರಿ ಪ್ರಕ್ರಿಯೆ ಕಾರಣಗಳಿಂದ ವಿಳಂಬವಾಗಬಹುದು ಅಷ್ಟೇ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಮತ್ತು ಪಿಂಚಣಿ ನಿಂತಿದ್ದರೆ ಮೊದಲು ಈ 3 ವಿಚಾರವನ್ನ ಪರಿಶೀಲಿಸಿ. ಜೀವಿತ ಪ್ರಮಾಣ ಪತ್ರ ಕೊಟ್ಟಿದ್ದೀರಾ ಎಂದು ನೋಡಿ, ಮತ್ತು ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಎಂದು ನೋಡಿ, ಮತ್ತು ದಾಖಲೆಗಳು ಸರಿಯಾಗಿವೆಯಾ ಎಂಬುದನ್ನು ನೋಡಿ. ಇವೆಲ್ಲ ಸರಿಯಾಗಿದ್ದರೂ ಕೂಡ ಹಣ ಬರದೇ ಇದ್ದರೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ, ಖಂಡಿತ ನಿಮಗೆ ಸಾಲ್ವ್ ಮಾಡ್ತಾರೆ ಅವರು. ಮತ್ತು ತಾಲೂಕು ಕಚೇರಿಗೂ ಕೂಡ ನೀವು ಸಂಪರ್ಕಿಸಬಹುದು ಡೈರೆಕ್ಟ್ ಆಗಿ, ಅವರು ಕೂಡ ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಇಲ್ಲಿ ಸಂಪರ್ಕಿಸಬಹುದು ನೀವು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಕಚೇರಿಗೆ. ನೋಡಿ ವೀಕ್ಷಕರೇ, ಸ್ನೇಹಿತರೆ, ನೀವು ಕೂಡ ವೃದ್ಧಾಪ್ಯ ಪಿಂಚಣಿ, ವಿಧವಾ ವೇತನ, ಅಂಗವಿಕಲರ ಪಿಂಚಣಿ ಪಡೆಯುತ್ತಿದ್ದರೆ ಕಾಮೆಂಟ್ ನಲ್ಲಿ ಹೇಳಿ ಯಾವ ಜಿಲ್ಲೆಯವರು ನೀವು ಅಂತ. ಮತ್ತು ನಿಮ್ಮ ಹಣ ಜಮೆಯಾಯಿತಾ ಇಲ್ವಾ ಈ ತಿಂಗಳಿನ ಹಣ ಅಂತ ದಯವಿಟ್ಟು ಕಾಮೆಂಟ್ ನಲ್ಲಿ ಬರೆಯಿರಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡಲು ಪ್ರಯತ್ನ ಪಡ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಜೈ ಕರ್ನಾಟಕ.